ಅಖಿಲ ಭಾರತ 87ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಸಕ್ಕರೆ ನಾಡು ಅಂತಲೇ ಖ್ಯಾತಿಯನ್ನು ಹೊಂದಿರುವ ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಅತ್ಯಂತ ನಾವು ಈ ಭಾಗದ ಜನ ಹೆಮ್ಮೆ ಪಡುವಂಥ ವಿಚಾರ. ನಾನು ಸಾಹಿತ್ಯ ಅಭಿಮಾನಿಯಾಗಿ ಹೆಮ್ಮೆಯ ಕನ್ನಡಿಗನಾಗಿ ಈ ಭಾಗದಲ್ಲಿ ನಡೀತಾ ಇರತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೆಮ್ಮೆಯಿಂದ ಪಾಲ್ಗೊಳ್ತೇನೆ. ಅಲ್ಲಿ ನಡೀತಕ್ಕಂಥ ವಿಚಾರ ವಿನಿಮಯ ಗೋಷ್ಠಿಗಳು ಮತ್ತು ವಿಶೇಷವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ನಾಡು ನುಡಿಯ ಪರವಾದಂಥ ಒಂದು ವೈಚಾರಿಕವಾದ ಕಾರ್ಯಕ್ರಮ. ಇತ್ತೀಚೆಗೆ ಕೆಲವೊಂದು ವಿಚಾರ ಏನಂದರೆ ಬಾಡೂಟದ ವಿಚಾರವನ್ನು ಎತ್ಕೊಂಡು ಕೆಲವರು ಹೇಳ್ತಿದ್ದಾರೆ. ಇಲ್ಲಿಯ ತನಕ 86 ಸಮ್ಮೇಳನದಲ್ಲೂ ಕೂಡ ಅದ್ಭುತವಾಗಿ ಭೋಜನದ ವ್ಯವಸ್ಥೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಬಂದಿದೆ. ಆದರೆ 87ನೇ ಸಮ್ಮೇಳನದಲ್ಲಿ ಈ ಬಾಡೂಟದ ಚರ್ಚೆಯನ್ನು ತಗೊಂಡಿದ್ದಾರೆ. ಈ ವಿಚಾರ ಅಪ್ರಸ್ತುತ ಅಂತ ನಾನಾದರೂ ಭಾವಿಸಿದ್ದೇನೆ. ಮತ್ತು ನಮ್ಮಲ್ಲಿ ನಾವು ಕನ್ನಡಿಗರು ಒಂದು ಕನ್ನಡದ ನುಡಿ ಜಾತ್ರೆ ನಡೆಯುವಾಗ ನಮ್ಮಲ್ಲೇ ಈ ಥರದ ವಿಚಾರಗಳನ್ನ ಎತ್ಕೊಂಡು ಟೀಕೆಯನ್ನು ಮಾಡೋ ಬದಲು ಎಲ್ಲರೂ ಒಗ್ಗೂಡಿ ಒಂದು ಅತ್ಯಂತ ಯಶಸ್ವಿ ಸಮ್ಮೇಳನ ಈ ಭಾಗದಲ್ಲಿ ನಡೀತಾ ಇದೆ, ನಾವೆಲ್ಲರೂ ಸೇರಿ ಹೆಮ್ಮೆಯಿಂದ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ವಿನಃ ಜೊತೆಗೆ ನಮ್ಮಲ್ಲಿ ಇರಬೇಕಾಗಿರುವಂಥ ಒಂದು ಬಹುಮುಖ್ಯ ಬೇಡಿಕೆ ಅಂದರೆ ಈ ಇಲ್ಲಿಯ ತನಕ ಮಂಡನೆ ಆಗಿರುವಂಥ ವಿಚಾರಗಳಲ್ಲಿ ಈ ನಾಡು ನುಡಿಯ ಸಮಸ್ಯೆಗಳನ್ನ ಇಟ್ಕೊಂಡು ಮಂಡನೆ ಆಗಿರುವಂಥ ವಿಚಾರಗಳಲ್ಲಿ ಎಷ್ಟು ವಿಚಾರಗಳು ಅಂಗೀಕಾರವಾಗಿದೆ, ಅನುಷ್ಠಾನವಾಗಿದೆ, ಅದು ಮುಖ್ಯ ನಮಗೆ.